ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಶುಭ ಸಂಜೆ. ನಾನು ಸಂಜೆ ಮೇಲೆ ಅಂದರೆ 5 ಗಂಟೆ 3 ನಿಮಿಷ ಆಗಿದೆ. ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟ್ ವಿಡಿಯೋ. ನಿನ್ನೆ ಲೈವ್ ಅಲ್ಲಿ ಒಬ್ರು ರವಿ ಅಂತ ಐಡಿ ನೇಮ್ ಇದ್ದಿದ್ದು, ಅವರು ತುಂಬಾ ಬಾರಿ ಕಮೆಂಟ್ ಮಾಡ್ತಾನೆ ಇದ್ರು ಲೈವ್ ಅಲ್ಲಿ. ನನಗೆ ಸ್ವಲ್ಪ ಅರ್ಥನೂ ಕೂಡ ಆಗ್ತಿರ್ಲಿಲ್ಲ. ಆ ನಂತರ ಅವ್ರಿಗೆ ಒಂದು ನಾನು ವಾಟ್ಸಪ್ ನಂಬರ್ ಕೂಡ ಶೇರ್ ಮಾಡಿದೆ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ, ಒಂದು ವಾಯ್ಸ್ ಮೆಸೇಜ್ ಹಾಕಿ ಅಂತ ಹೇಳಿ. ಅದಾದ್ಮೇಲೆ ಗೊತ್ತಾಯ್ತು ಅವ್ರು ಏನನ್ನ ಹೇಳಿದ್ದಾರೆ, ಏನನ್ನ ಕೇಳಿದ್ದಾರೆ ಅಂತ ಹೇಳಿ. ಆ ಕಮೆಂಟ್ ಸಹ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಅಂತ ಹೇಳಿದ್ರೆ, ಮೂಗ್ ಚುಚ್ಚಿಸ್ಕೊಂಡಿರ್ತೀವಿ ನೋಡಿ, ಮೂಗ್ಬಟ್ಟು ಹಾಕಿರ್ತೀವಲ್ಲ, ಅದನ್ನ ಈಗ ತೆಗಿತೀವಿ ಅನ್ಕೊಳ್ಳಿ. ಮೂಗ್ಬಟ್ಟು ತೆಗ್ದಾದ್ಮೇಲೆ ಮತ್ತೆ ನಾವು ಮೂಗ್ಬಟ್ಟನ್ನ ಹಾಕೋಬೇಕು, ತೂತಿಗೆ ಸೇರಿಸಿ ಹಾಕೋಬೇಕು ಅಂದಾಗ ಯಾವ ರೀತಿ ಹಾಕೊಳ್ಳೋದು ಅದನ್ನ ತೋರಿಸಿ, ನಮಗೆ ಜೂಮ್ ಮಾಡಿ ವಿಡಿಯೋ ತೋರಿಸಿ ವಿಡಿಯೋನ ನನಗೆ ಚಾನಲ್ ಮೂಲಕ ಹಾಕಿ ಅಕ್ಕ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನೀಗ ವಿಡಿಯೋ ಮೂಲಕನೇ ಅದನ್ನ ಹೇಳ್ತೀನಿ ಹೇಗೆ ಅಂತ ಹೇಳಿ. ಹಾಗೆ ಬ್ಲ್ಯಾಕ್ ಕಾಫಿ ಕೂಡ ಮಾಡಿಕೊಂಡು ಬಂದಿದ್ದೀನಿ. ಸಮಯ 5 ಗಂಟೆ. ಈಗ ಬ್ಲ್ಯಾಕ್ ಕಾಫಿ ಕುಡಿಯುವಂತ ಸಮಯ, ನನ್ನ ಒಂದು ಸಮಯ ಆಗಿರುತ್ತೆ. ಹಾಗೆ ನಿಮ್ ಜೊತೆ ಮಾತಾಡ್ತಾ ಬ್ಲ್ಯಾಕ್ ಕಾಫಿನ ಕುಡಿಯೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಮೂಗ್ಬಟ್ಟು ಕಾಣಿಸ್ತಾ ಇದೆಯಾ ನೋಡಿ. ಈ ಮೂಗ್ಬಟ್ಟು ನಾನು ಮೂಗಿಗೆ ಹಾಕಿ 16 ವರ್ಷ. ಬೆಂಗಳೂರಲ್ಲಿದ್ದಾಗ ಇಲ್ಲಿಗೆ 16 ವರ್ಷ ಆಗಿದೆ ನಾನು ಈ ಮೂಗುತಿನ ಹಾಕಿ. ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪರ್ಮನೆಂಟ್ ಲಾಕ್ ಆಗೋಗಿದೆ ನನ್ನ ಮೂಗುತಿ ಇದು ಅಂತ ಹೇಳ್ಬಹುದು. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. 16 ವರ್ಷದ ಹಿಂದೆ ಈ ಒಂದು ಮೂಗ್ಬಟ್ ರೈಟ್ ಬಂದು 6,000 ಇತ್ತು. ಚೆನ್ನಾಗಿದೆ. ಹತ್ತತ್ರ 1 ಗ್ರಾಮ್ಗೂ ಹತ್ತತ್ರ ಇದೆ ಅಂತ ಅನ್ಕೊಳ್ತೀನಿ ನಾನು. ಸ್ವಲ್ಪ ಕಡಿಮೆ ಇದೆ. ಆದ್ರೆ ಇದು ವೈಟ್ ಅರಳಾಗಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಅವತ್ತು ಹಾಕಿದ ಮೂಗುತಿ ಇದು. ನಾನು ಇವತ್ತುವರೆಗೂ ಸಹ ಅದನ್ನ ನನಗೆ ತೆಗಿಯಕ್ಕಾಗೋದಿಲ್ಲ. ಪರ್ಮನೆಂಟ್ ಆಗಿ ಲಾಕ್ ಆಗೋಗಿದೆ ಈ ಮೂಗುತಿ. ತಿರುಗ್ಸೋದಲ್ಲ, ನೀವೇನ್ ಮಾಡಿದ್ರು ಆಗಲ್ಲ. ತೆಗಿಬೇಕು ನನ್ನ ಮೂಗಿಂದ ಅಂದ್ರೆ ಅದನ್ನ ಕಟ್ ಮಾಡ್ಬೇಕು, ಅಷ್ಟೇ ಆಪ್ಷನ್ ಉಳಿದಿರುವಂತದ್ದು. ಆ ತರ ಆಗೋಗಿದೆ. ಅದಕ್ಕೆ ಮುಂಚಿತವಾಗಿ 16 ವರ್ಷದ ಹಿಂದೆ ಮಾಮೂಲಿ ಮೂಗುತಿಗಳನ್ನ ಹಾಕೊಳ್ತಾ ಇದೆ. ಈ ವೈಟ್ ಅರಳು ಒಂದೊಂದು ಸ್ಟೋನ್ ಇರೋದು ಬರುತ್ತೆ ನೋಡಿ, ಅದು ವರ್ಷಕ್ಕೆ 2 ಬೇಕಿತ್ತು ನನಗೆ. ನಾನು ಜಾಸ್ತಿ ಹಿಂಗ್ ಅಂತ ಇರ್ತೀನಿ ಅವಾಗವಾಗ. ಅದರಿಂದ ಲೂಸ್ ಆಗಿ ವರ್ಷಕ್ಕೆ 2 ಆದ್ರೂ ಬೇಕಿತ್ತು, ಕಳೆದೋಗ್ತಾ ಇತ್ತು. ನಮ್ಮನೆಯವ್ರು ಅದು ಗೊತ್ತಾಗಿ, ನಮ್ಮನೆಯವ್ರಿಗೆ ಗೊತ್ತಿತ್ತಲ್ಲ, ನೀನ್ ಯಾವಾಗ್ಲೂ ನಿನ್ ಕೈ ಮೂಗ್ ಮೇಲೆ ಇರುತ್ತೆ, ಹಿಂಗ್ ಅಂತಾನೆ ಇರ್ತೀಯ ಮೂಗ್ಬಟ್ಟನ್ನ, ಇರು ನಿನ್ಗೆ ಸರಿಯಾಗಿ ಒಂದು ಮೂಗುತಿ ಹಾಕಿದ್ರೆ ಇನ್ ತೆಗಿಯಕ್ಕೆ ಆಗ್ಬಾರ್ದು ಅಂತ ಹೇಳಿ ಆಗಿನ ಕಾಲದ ರೇಟ್ ಬಂದು ಇದು 6,000 ರೂಪಾಯಿ ಆಯ್ತು. ಡೈಮಂಡ್ ಅಲ್ಲ, ಮಾಮೂಲಿ ಮೂಗುತಿನೇ. 6,000 ರೂಪಾಯಿ ಅವಾಗ ತಗೊಂಡಿದ್ದು. ಅವತ್ತು ಹಾಕಿದ್ದು ಅಕ್ಷಯ ತೃತೀಯ ಸಂದರ್ಭ. ನಾನು ಈ ಮೂಗುತಿ ತಗೊಂಡಾಗ ಹಾಕೊಂಡು ತಿರುಗಿಸಿದ್ದು ಮೂಗುತಿ ಇದು. ಇವತ್ತವರೆಗೂ ಸಹ ಮೂಗುತಿನ ನನಗೆ ಬಿಚ್ಚೋದಿಕ್ಕಾಗ್ಲಿ, ಎಷ್ಟೇ ಟೈಟ್ ಆಗಿ ನೀವು ತಿರುಗ್ಸಕ್ ಹೋದ್ರು ಅದು ಬಿಚ್ಚಕ್ ಆಗ್ತಿಲ್ಲ, ಅಂದ್ರೆ ಲೂಸೇ ಆಗ್ತಿಲ್ಲ, ಅಷ್ಟು ಟೈಟ್ ಆಗಿ ಕುತ್ಕೋಬಿಟ್ಟಿದೆ. ನಾನು ಹೋದ ವರ್ಷ ಅಲ್ಲ, ಆಚೆ ವರ್ಷ ನಮ್ದು ವೆಡ್ಡಿಂಗ್ ಆನಿವರ್ಸರಿಲಿ ಚೇಂಜ್ ಮಾಡಿ ಬೇರೆ ಮೂಗುತಿನ ಹಾಕೊಳ್ಳೋಣ, ರೌಂಡ್ ಹಾಕೊಳ್ಳೋಣ ಅಂತ ಆಸೆ ಆಗ್ತಾ ಇತ್ತು. ಟ್ರೈ ಮಾಡಿದೆ ಈ ಮೂಗುತಿನ ಬಿಚ್ಚಬೇಕು ಅಂತ ಹೇಳಿ, ಬಿಲ್ಕುಲ್ ಆಗ್ತಿಲ್ಲ. ಅದೇ ಕಟ್ ಮಾಡಿಸ್ಬೇಕು, ಕಟಿಂಗ್ ಪ್ಲೇಯರ್ ಮೂಲಕ ಕಟ್ ಮಾಡಿಸ್ಬೇಕಾಗುತ್ತೆ. ಈ ಚಿನ್ನ ಬೆಳ್ಳಿ ರೆಡಿ ಮಾಡ್ತಾರಲ್ಲ, ಅಲ್ಲೋಗಿ ಇದನ್ನ ಕಟ್ ಮಾಡಿಸ್ಬೇಕಾಗುತ್ತೆ. ಕಟ್ ಮಾಡಿಸೋದು ಬೇಡ, ತೆಗಿಯೋದು ಬೇಡ, ಪರ್ಮನೆಂಟ್ ಆಗಿ ಈ ದೇಹದಲ್ಲಿ ಉಸಿರಿರೋವರೆಗೂ ಇದೇ ಮೂಗುತಿ ಇದ್ಬಿಡ್ಲಿ ಅಂತ ಅನ್ಕೊಳ್ತೀನಿ. ನಮ್ ಕಡೆ ಇದ್ದೆ. ಹಾಗೆ ಒಂದು ಕಾಲ್ ಬಂತು, ಅಮ್ಮ ಫೋನ್ ಮಾಡಿದ್ರು, ಕಟ್ ಮಾಡಿದೆ. ಹಾಗೆ ನನ್ನ ಬ್ಲ್ಯಾಕ್ ಕಾಫಿ ಕೂಡ ಸ್ವಲ್ಪ ತಣ್ಣಗಾಯ್ತು ಅನ್ಕೊಳ್ತೀನಿ. ಬ್ಲ್ಯಾಕ್ ಕಾಫಿಗೆ ಯಾವುದೇ ಜಾಗ್ರಿನ ಬಳಸಿಲ್ಲ, ಅಂದ್ರೆ ಬೆಲ್ಲದ ಪುಡಿ ಆಗ್ಲಿ ಸಕ್ಕರೆ ಆದ್ರೂ ಸಹ ನಾನು ಬಳಸೋದಿಲ್ಲ. ಹಾಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ರೂಢಿ ಆಗ್ಬಿಟ್ರಂತೂ ನೀವು ಬ್ಲ್ಯಾಕ್ ಕಾಫಿನ ಬಿಡೋಕೆ ಆಗೋದಿಲ್ಲ. ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಅದರಲ್ಲೂ 40+ ಆದ್ಮೇಲೆ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಕಾಫಿನ ಒಂದು ಸಮಯ ಕುಡಿಯೋದ್ರಿಂದ
ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಇದೆ. ಯಾವುದೇ ಗ್ಯಾಸ್ಟ್ರಿಕ್ ಅಂತೂ ಆಗೋದಿಲ್ಲ. ಹಾಲು ಮಿಶ್ರಿತ ಕಾಫಿ ಕುಡಿದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೀವಲ್ವಾ, ಬ್ಲ್ಯಾಕ್ ಕಾಫಿಲಿ ಯಾವುದು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಇದು ನನ್ನ ಮಗನ ಕಪ್ಪು, ನನಗೆ ಕೊಟ್ಟಿದ್ದಾನೆ. ಸ್ವಲ್ಪ ತಣ್ಣಗಾಗೇ ಬಿಡ್ತು ನಿಮ್ಮ ಜೊತೆ ಮಾತಾಡ್ತಿದ್ನಲ್ಲ. ಸ್ನೇಹಿತರೆ, ನನ್ನ ಮೂಗುತಿ ಸ್ಟೋರಿ ಹೇಳಿದೆ. ನಮ್ಮ ಮನೆಯವರು ಪ್ರೀತಿಯಿಂದ ಕೊಡಿಸಿದಂತಹ ಈ ಮೂಗುತಿ ಪರ್ಮನೆಂಟ್ ಆಗಿ ಈ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಜೊತೆನೆ ಅಂತೂ ಖಂಡಿತ ಇರುತ್ತೆ. ಮೊದಲೇ ಹೇಳ್ದಂಗೆ ಅದನ್ನು ನಾನು ತೆಗಿಬೇಕು ಮೂಗಿಂದ ಅಂತ ಹೇಳಿದ್ರೆ ಕಟ್ ಮಾಡಿಸ್ಬೇಕು, ಇಷ್ಟೇ ಉಳಿದಿರುವಂಥ ಆಪ್ಷನು. ನನಗಿಷ್ಟ ಇದೇ ಇರಲಿ, ನನ್ನ ಜೀವನ ಪರ್ಯಂತ ನನ್ನ ಜೊತೆಗೆ ಇರಲಿ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಹೇಳ್ತಾ ಇದ್ದೆ, ನಮ್ಮ ಕಡೆ ತೀರ್ಕೊಂಡ್ಮೇಲೆ ಅಂದರೆ ಸತ್ತೋದ್ಮೇಲೆ ಲಾಸ್ಟಲ್ಲಿ ಮಣ್ಣಿಗೆ ಹಾಕ್ತಾ ಇರ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಬಾಯಿಗೆ ಒಂದು ಚೂರು ಚಿನ್ನ ಹಾಕ್ಬೇಕು ಅಂತ ನಮ್ಮ ಕಡೆ ಇದೆ. ಸ್ವಲ್ಪ ಕ್ಲಾರಿಟಿ ಇಲ್ಲ ವಿಡಿಯೋ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಗಂಡಸರು ತೀರ್ಕೊಂಡ್ರು ಅಷ್ಟೇ, ಹೆಣ್ಮಕ್ಳು ತೀರ್ಕೊಂಡ್ರು ಅಷ್ಟೇ, ಮೂಗುಟ್ಟನ್ನ ಬಿಚ್ಚಿ ತಿರುಪುನ ಬಾಯಿಗೆ ಹಾಕ್ತಾರೆ, ಚಿನ್ನನ ಬಾಯಿಗೆ ಹಾಕಿ ಮಣ್ಣನ್ನು ಮುಚ್ಚುವಂಥದ್ದು. ನಾನು ತೀರ್ಕೊಂಡ್ಮೇಲೆ ತೆಗಿಬೇಕು ಇದನ್ನ, ಅಲ್ಲಿವರೆಗೆ ನನ್ನ ಜೊತೆಗೆ ಇರಲಿ ಅಂತ ಹೇಳಿ ಅಂದ್ಕೊಂಡು ತುಂಬ ಪ್ರೀತಿಸ್ತೀನಿ ಈ ಮೂಗುತಿನ ಅಂತ ಹೇಳ್ಬೋದು. ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನಿಮಗೆ, ಆದರೆ ತುಂಬ ಚೆನ್ನಾಗಿದೆ. ಮೂರು ಅರಳಿದೆ, ಒಂಥರ ಮಾವಿನಕಾಯಿ ಶೇಪಲ್ಲಿದೆ. ವಸ್ತ್ರ ತಗೊಂಡ ಆ ಟೈಮಲ್ಲಂತೂ ಪಳ 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 ಅಂತ ಇತ್ತು. ಈಗ ಒಂದು ಸ್ವಲ್ಪ ಆಯಿಲ್ ಏನೋ ಕುತ್ತಂಗಿದೆ, ತೊಳಸ್ಬೇಕಂದ್ರೆ ಬಿಚ್ಚಿಸ್ಬೇಕಲ್ವಾ. ಕೆಲವು ಬಾರಿ ನಾನು ಬ್ರಷಲ್ಲಿ ಚೆನ್ನಾಗಿ ತೊಳೆದಿದ್ದು ಉಂಟು. ಶುರುವಲ್ಲಿ ನಾನು ತಗೊಂಡಂಥ ಸಂದರ್ಭದಲ್ಲಿ ಒಂಥರ ಡೈಮಂಡ್ ಕಾಣಿಸೋ ಥರ ಕಾಣಿಸ್ತಾ ಇತ್ತು, ಅಷ್ಟು ಶೈನಿಂಗ್ ಇತ್ತು. ಈಗ ಒಂದು ಸ್ವಲ್ಪ ಶೈನಿಂಗ್ ಕಡಿಮೆ ಆಗಿದೆ. ನಮ್ಮ ಮನೆಯವ್ರು ಇಷ್ಟಪಟ್ಟು ಪ್ರೀತಿಯಿಂದ ಕೊಡಿಸಿರುವಂಥದ್ದು, ಅದಕ್ಕೆ ನನ್ನ ಜೊತೆ ಉಳ್ಕೊಂಡಿದೆ, ಅಲ್ಲಿವರೆಗೂ ಇಟ್ಕೊಳ್ತೀನಿ. ಯಾಕೆ ಇವತ್ತು ಮೂಗುತಿ ಕತೆ ಹೇಳಿದೆ ನಿಮಗೆ ಅಂತ ಗೊತ್ತಾಯಿತು. ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಲಿ ಹೆಂಗೆ ಅಂತ ಹೇಳಿದ್ರೆ, ನನ್ನ ತಂಗಿರಿಬ್ಬರು ಸಹ ಮೂಗುತಿ ಹಾಕಿಲ್ಲ. ಮೂಗ್ಬಟ್ಟನ್ನ ಮೂಗು ಚುಚ್ಚಿಸಿ ಮೂಗ್ಬಟ್ಟು ಹಾಕ್ಕೊಂಡಿದ್ರು, ಅವ್ರಿಗೆ ಹಾಗೆ ಬಂದಿಲ್ಲ. ಇಬ್ರಿಗೂ ಸಹ ಕುಪ್ಪು ಬರೋಕ್ಕೆ ಶುರುವಾಯಿತು. ನಮ್ಮ ಕಡೆ ಕುಪ್ಪು ಅಂತೀವಿ, ಆ ಮೂಗ್ಬಟ್ಟು ಪಕ್ಕ ಒಂಥರ ಕುಪ್ಪು ಬಂದ್ಬಿಡುತ್ತೆ, ಈ ಪಿಂಪಲ್ಸ್ ಬರುತ್ತಲ್ಲ ಆ ರೀತಿ ಬರಲಿಕ್ಕೆ ಶುರುವಾಯಿತು. ಇಬ್ಬರು ಕೂಡ ತುಂಬ ಪ್ರಯತ್ನ ಪಟ್ಟರು, ಡಾಕ್ಟ್ರು ಕೂಡ ತೋರಿಸ್ಕೊಂಡ್ರು, ಏನು ಮಾಡಿದ್ರು ಅದು ಕಡಿಮೆ ಆಗಲಿಲ್ಲ. ಇಬ್ಬರು ತಂಗಿರು ಸಹ ಮೂಗ್ಬಟ್ಟನ್ನ ಹಾಕ್ಕೊಂಡಿಲ್ಲ. ಇನ್ನು ನನ್ನ ತಮ್ಮನ ಹೆಂಡತಿ, ಅವಳಿಗೂ ಮೂಗ್ಬಟ್ಟು ಆಗಿ ಬಂದಿಲ್ಲ, ಅವಳು ಕೂಡ ಮೂಗ್ಬಟ್ಟನ್ನ ಹಾಕ್ಕೊಂಡಿಲ್ಲ. ಇನ್ನು ನಮ್ಮ ಅಮ್ಮ ಒಬ್ಬರೇ ಹಾಕ್ಕೊಂಡಿರೋದು. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಪಾಪ ಯಾರೋ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮಗೆ ಗೊತ್ತಿರುವ ಒಂದು ಟಿಪ್ಸ್ ಇಷ್ಟೇ, ನಿಮ್ಗೆ ಯಾರಿಗಾದರೂ ಯಾವ ರೀತಿ ಮೂಗ್ಬಟ್ಟನ್ನ ಹಾಕಬಹುದು ಸುಲಭವಾಗಿ. ಈಗ ಈ ಮೂಗ್ಬಟ್ಟನ್ನ ತೆಗೆದಾದ್ಮೇಲೆ ಸುಲಭವಾಗಿ ಹಾಕೋಬೇಕಲ್ವಾ, ಮೂಗಿಗೆ ಹಾಕೊಳ್ಳೋದು ತುಂಬಾ ಕಷ್ಟ, ಕಿವಿಗೆಲ್ಲ ನಾವು ಸುಲಭವಾಗಿ ಹಾಕೊಳ್ತೀವಿ. ಮೂಗ್ಬಟ್ಟು ಆ ತೂತ್ಗೆ ತೆಗೆದ್ಮೇಲೆ ಹಾಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ನಿಮಗೆಲ್ಲ ಯಾವ ರೀತಿ ನೀವು ಹಾಕೊಳ್ತೀರಿ, ಇನ್ನೂ ಸುಲಭವಾಗಿ ಯಾವ ಥರ ಟಿಪ್ಸ್ಗಳು ನಿಮಗೆ ಗೊತ್ತಿದೆ, ತಪ್ಪದೆ ನನಗೆ ಕಮೆಂಟನ್ನು ಮಾಡಿ, ಆಯಿತಾ? ಕಮೆಂಟ್ ಅಂತೂ ಮಾಡಲೇಬೇಕು ನೀವು. ನಮಗೆ ಗೊತ್ತಿರೋ ಹಾಗೆ ಒಂದು ಟಿಪ್ಸ್ನ ಅಮ್ಮನಿಗೆ ಫೋನ್ ಮಾಡಿ, ನೀನು ಮೂಗ್ಬಟ್ಟನ್ನ ಬಿಚ್ಚಿ ನೀನು ಹೆಂಗೆ ಹಾಕೊಳ್ತೀಯ ಅದನ್ನು ತೋರಿಸ್ಬೇಕು ಅಂತ ಹೇಳಿ ಪ್ರಿಯನಿಗೆ ಹೇಳಿ, ಪ್ರಿಯ ವಿಡಿಯೋ ಮಾಡ್ಕೊ, ಅಮ್ಮ ಮೂಗ್ಬಟ್ಟು ತೆಗೆದು ಹೆಂಗೆ ಹಾಕೊಳ್ತಾರೆ ಅದನ್ನು ವಿಡಿಯೋ ಮಾಡಿಕೊಂಡು ನನಗೆ ಕಳಿಸು. ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ನನ್ನ ಚಾನಲ್ ಮೂಲಕ ಅಂತ ಹೇಳಿದೆ. ಆಗ ಅಮ್ಮ ವಿಡಿಯೋ ಮಾಡಿ ಕಳಿಸಿದ್ದಾರೆ, ನೋಡ್ಕೊಂಡು ಬನ್ನಿ ಯಾವ ರೀತಿ ಅವ್ರು ಮೂಗ್ಬಟ್ಟನ್ನ ಹಾಕೊಳ್ತಾರೆ, ತೆಗೆದ್ಮೇಲೆ ಹೇಗೆ ಹಾಕೋಬಹುದು ಅಂತ ಹೇಳಿ ನೋಡ್ಕೊಂಡು ಬನ್ನಿ. ರವಿ, ನೀವು ಸಹ ನೋಡ್ಕೊಳ್ಳಿ ಈ ವಿಡಿಯೋನ, ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಆ ವಿಡಿಯೋ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ, ಆಯಿತಾ? ನೋಡಿ, ಈ ಥರ ಪಿನ್ನ ಹಾಕ್ಕೋಬೇಕು, ಆಯಿತಾ? ಹಾಕ್ಕೊಂಡ್ಮೇಲೆ ಅದಕ್ಕೆ
ತಿರ್ಪನ್ನ ಈ ಪಿನ್ನಿಗೆ ಅಡ್ಜಸ್ಟ್ ಮಾಡಬೇಕು. ಈ ಥರ ಪಿನ್ನಿಗೆ ತಡೆನ ಹಾಕಿದ್ಮೇಲೆ ಆ ಪಿನ್ನನ್ನು ಈ ತಡೆಗೆ ಈ ಥರ ಕೈ ಹಿಂಗೆ ಹಾಕ್ಕೊಂಡು ಈ ಪಿನ್ನನ್ನು ಮೇಲೆ ತೆಗಿಬೇಕು. ಈ ಥರ ಈ ಥರ ಮೂಗಟ್ಟನ್ನು ಕುಟ್ಟೋದಕ್ಕೆ ತಿರುಗಿಸ್ಕೋಬೇಕು. ಸ್ನೇಹಿತರೆ, ನೋಡಿದ್ರಿ ಒಂದು ಸೇಫ್ಟಿ ಪಿನ್ನಿಂದ ಅಮ್ಮ ಯಾವ ರೀತಿ ಮೂಗ್ಬಟ್ಟನ್ನ ಹಾಕೊಂಡ್ರು ಅಂತ ಹೇಳಿ. ಅದು ನಮ್ಗೆ ಗೊತ್ತಿರುವಂತ ಒಂದು ಟಿಪ್ಸ್. ಪಿನ್ನನ್ನ ತೂತ್ಗೆ ಹಾಕಿ ತೂತ್ಗೆ ಹಾಕೋಬೇಕು. ಪಿನ್ನನ್ನ ಅಂದ್ರೆ ಸೇಫ್ಟಿ ಪಿನ್ ಬರುತ್ತಲ್ಲ ಅದನ್ನ ಹಾಕಿ ಆ ತುದಿಗೆ ಮೂಗ್ಬಟ್ಟು ತಡೆ ಅಂತ ಹೇಳ್ತೀವಲ್ಲ ಅದನ್ನ ಚುಚ್ಚಿ ಒಂದು ಹೆಬ್ಬೆರಳ ಸಹಾಯದಿಂದ ಮೇಲಿಕ್ಕೆ ಪಿನ್ ಸಮೇತವಾಗಿ ಮೇಲಿಕ್ಕೆ ತೂತ್ಗೆ ಕರೆಕ್ಟ್ ಆಗಿ ಎತ್ತಬೇಕು. ಆ ಪಿನ್ ತುದಿಯಿಂದ ನಮ್ಮ ಮೂಗುತಿಯ ತಡೆ ಬರುತ್ತಲ್ಲ ಕರೆಕ್ಟ್ ಆಗಿ ತೂತ್ಗೆ ಬಂದು ತೂತಿಂದ ಹೊರಗಡೆ ಮೇಲ್ ಬರುತ್ತೆ. ಆ ತಡೆ ಒಂದು ಮೇಲಕ್ಕೆ ಬಂದ ಮೇಲೆ ನೀವು ಮೇಲ್ಗಡೆ ಇರುತ್ತಲ್ಲ ಆ ಮೂಗುತಿನ ನೀವು ಆ ತೂತ್ಗೆ ಹಾಕಿ ಟೈಟ್ ಆಗಿ ತಿರುಗಿಸ್ಕೋಬೇಕು. ತುಂಬಾ ಸುಲಭ. ಕಡ್ಡಿ ಸಹಾಯದಿಂದನೂ ಕೂಡ ನಾವು ಇದೇ ರೀತಿ ಹಾಕೋಬಹುದು. ಕೆಲವ್ರಿಗೆ ಮೂಗುತಿ ತಡೆ ತುಂಬಾ ದಪ್ಪ ಇರುತ್ತೆ, ಪಿನ್ನು ಸಣ್ಣ ಆಗಬಹುದು. ಕೆಲವ್ರಿಗೆ ತಡೆನೂ ಕೂಡ ಹೊರಗಡೆ ಬಂದ್ಬಿಡುತ್ತೆ. ನೀವು ಕಡ್ಡಿ ಒಂದು ಸಹಾಯದಿಂದ ತಗೋಬಹುದು. ಅಂದ್ರೆ ಈಗ ಯಾವ ರೀತಿ ಅಂತ ಹೇಳಿದ್ರೆ ಊದ್ಬತ್ತಿ ಗಂಧದ ಕಡ್ಡಿ ಉರಿದು ಕಡ್ಡಿ ಉಳ್ಕೊಳ್ಳುತ್ತಲ್ಲ ಅದ್ರ ಸಹಾಯನೂ ತಗೋಬಹುದು. ಇಲ್ಲ ಬೇವಿನ ಕಡ್ಡಿ ಬರುತ್ತೆ ನೋಡಿ, ಬೇವಿನ ಕಡ್ಡಿ ತುಂಬಾ ಒಳ್ಳೇದು, ಸೆಪ್ಟಿಕ್ ಆಗೋಕ್ಕೂ ಕೂಡ ಬಿಡೋದಿಲ್ಲ ಬೇವಿನ ಕಡ್ಡಿ. ಕೆಲವ್ರಿಗೆ ಮೂಗ್ಬಟ್ಟು ತೆಗೆದ್ಮೇಲೆ 1 ದಿನ 2 ದಿನ ನೀವು ಮೂಗ್ಬಟ್ಟು ಹಾಕಿಲ್ಲ ಅಂದ್ರೆ ತೂತು ಮುಚ್ಕೊಬಿಡುತ್ತೆ. ಅಂತವ್ರು ಬೇವಿನ ಕಡ್ಡಿನ ಹಾಕಿ ಬಿಟ್ಕೊಳ್ತಾರೆ, ತೂತು ಮುಚ್ಚಬಾರದು ಅಂತ ಹೇಳಿ. ಹಂಗೂ ಕೂಡ ಒಂದು ಚಿಕ್ಕ ಕಡ್ಡಿಯ ಸಹಾಯದಿಂದನೂ ಕೂಡ ಮೂಗುತಿನ ನಾವು ಹಾಕೋಬಹುದು. ನಮ್ಗೆ ಆಲ್ಮೋಸ್ಟ್ ಪಿನ್ನಲ್ಲಿ ಅಮ್ಮ ಹೇಳ್ಕೊಟ್ಟಿದ್ದು ಪಿನ್ ಮೂಲಕನೇ ಹಾಕೋತಾ ಇದ್ವಿ, ಸೇಫ್ಟಿ ಪಿನ್ ಮೂಲಕ. ಕೆಲವರು ನೀವು ಹೇಗೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಆಯ್ತಾ. ರವಿ ಅವರೇ, ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಕಮೆಂಟಲ್ಲಿ ಹೆಣ್ಮಕ್ಳಾಗ್ಲಿ ಇಲ್ಲ ಗಂಡಸರು ಸಹ ಗೊತ್ತಿರುತ್ತೆ, ಅವ್ರ ಮನೆಯಲ್ಲಿ ತಾಯಿ ಹೆಂಡತಿ ಮಕ್ಕಳು ಅವರು ಕೂಡ ನೋಡಿರ್ತಾರೆ. ನಿಮಗೂ ಏನಾದರೂ ಇದ್ರ ಬಗ್ಗೆ ಇನ್ನೂ ಬೇರೆ ತರ ಮೂಗುತಿನ ಹಾಕಬಹುದು ಅನ್ನೋದು ಗೊತ್ತಿದ್ರೆ ತಪ್ಪದೆ ನನಗೆ ನೀವು ಕಮೆಂಟ್ ಮಾಡಬೇಕು ಕೆಳಗಡೆ. ಇದು ನನಗೆ ಗೊತ್ತಿರುವಂಥದ್ದನ್ನ ಅಮ್ಮನಿಗೆ ಹೇಳಿ ಮಾಡಿಸಿ ನಿಮಗೆ ವಿಡಿಯೋನ ತಲುಪಿಸ್ತಾ ಇದ್ದೀನಿ. ಏನನ್ನಿಸ್ತು ಇವತ್ತು ನನ್ನ ಮೂಗುತಿಯ ಒಂದು ಸ್ಟೋರಿನೂ ಕೂಡ ಹೊರಗಡೆ ಬಂತು. ಮಳೆ ಮೋಡ ಆಯಿತು, ವಿಡಿಯೋನೂ ಕೂಡ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಕೆಲವು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಕೊಳ್ತೀನಿ. ಹಾಗೆ ಪ್ರತಿಯೊಂದು ಸಹ ಒಂದು ನನಗಂತೂ ನಮ್ಮ ತಂದೆಯ ಒಂದು ವಿಷಯವಾಗಿ ತಗೊಂಡ್ರು ಸಹ ತುಂಬಾನೇ ಒಂದು ಅಟ್ಯಾಚ್ಮೆಂಟ್ ಇತ್ತು. ಅವರ ಕೊನೆಯ ವಸ್ತುಗಳು, ಅವ್ರು ಇಷ್ಟಪಟ್ಟಿದ್ದ ವಸ್ತುಗಳು ತುಂಬಾ ಈಗಲೂ ಕೂಡ ನಮ್ಮ ತಂದೆ ಸೈನ್ ನೋಡಿದ್ರು ನನಗೆ ಕರುಳು ಚುರುಕನ್ನುತ್ತೆ. ಒಂದು ಅಟ್ಯಾಚ್ಮೆಂಟ್ ನನಗಂತೂ ತುಂಬಾನೇ ಸೂಕ್ಷ್ಮ ಆಗ್ಬಿಡ್ತೀನಿ ಬೇಗ. ಇತ್ತೀಚೆಗೆ ನಮ್ಮ ಮನೆಯವ್ರ ಸೈನು ಕೂಡ ಯಾವುದೇ ಒಂದು ಪೇಪರಲ್ಲಿ ಇದ್ರೂ ಕೂಡ ಆ ಪೇಪರ್ನ ನಂಗೆ ಬಿಸಾಡಕ್ಕೆ ಇಷ್ಟ ಆಗ್ತಿಲ್ಲ, ಜೋಪಾನ ಮಾಡಬೇಕು ಅಂತ ಅನ್ಸುತ್ತೆ. ಹಾಗೆ ಕೆಲವು ವಸ್ತುಗಳು ನಮ್ಮ ಪ್ರಾಣ ಇರೋವರೆಗೂ ಒಂದು ಪ್ರೀತಿ ಬಾಂಧವ್ಯ ಅತಿ ಹೆಚ್ಚು ಅದು ಬೆಲೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನನಗೆ ಅನ್ಸಕ್ಕೆ ಶುರುವಾಗುತ್ತೆ. ಇರ್ಲಿ, ಆ ನೆನಪೇ ನಮಗೆ ಸವಿ ನೆನಪುಗಳು ಅಲ್ವಾ, ಏನಂತೀರಿ? ಇವತ್ತಿನ ಈ ನನ್ನ ವಿಡಿಯೋಗೆ ಒಂದು ರಿಕ್ವೆಸ್ಟ್ ಕಮೆಂಟ್ ಅನ್ನ ತಗೊಂಡಿರುವಂತ ವಿಡಿಯೋಗೆ ಅಮ್ಮನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ಮಲಗಿದ್ದವ್ರಿಗೆ ಎಪ್ಸಿ ವಿಡಿಯೋ ಮಾಡಿಸಿದ್ದೀನಿ, ತಂಗಿ ಪ್ರೀನಿಗೆ ಹೇಳಿ ವಿಡಿಯೋ ಮಾಡಿ ಕಳಿಸು ನನಗೆ ಅಂತ ಹೇಳಿ. ಏನ್ ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ಹೆಚ್ಚು ಲೈಕು ಹಾಗೆ ಹೈಪ್ ಅನ್ನುವಂಥ ಪಾಯಿಂಟು ಕೂಡ ಕೊಟ್ಟು ಈ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನನ್ನ ಇನ್ನೊಂದು ಹೊಸ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.